Hello everyone, welcome back to my channel. In this video, let us continue the lesson Life Processes of Class 10th CBSE or State. Let us introduce about pancreas. So this pancreas is a long flat gland present behind the stomach in humans. ಬಿಹೈಂಡ್ ದ ಸ್ಟಮಕ್. ಸೊ ಇದು ಎಲ್ಲಿರುತ್ತಪ್ಪ ಅಂದರೆ ಸ್ಟಮಕ್ಕಿನ ಹಿಂದ್ಗಡೆಗೆ ಲೊಕೇಟ್ ಆಗಿರುತ್ತೆ. ಇಟ್ ಈಸ್ ಒನ್ ಆಫ್ ದ ಮೇಜರ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಆ್ಯಂಡ್ ಈಸ್ ಆಫ್ ಮಿಕ್ಸ್ಡ್ ನೇಚರ್, ದಟ್ ಈಸ್ ಎಂಡೋಕ್ರೈನ್ ಆ್ಯಸ್ ವೆಲ್ ಆಸ್ ಎಕ್ಸೋಕ್ರೈನ್. ಇದೇನಪ್ಪ ಅಂದರೆ ಇದು ಒಂದು ಡೈಜೆಸ್ಟಿವ್ ಗ್ಲ್ಯಾಂಡ್. ಇದು ಏನು ಮಾಡುತ್ತೆ, ಡೈಜೆಸ್ಟಿವ್ ಜ್ಯೂಸನ್ನು ಸೆಕ್ರೇಟ್ ಮಾಡುತ್ತೆ. ಇಟ್ ಈಸ್ ಹೆಲ್ಪ್ಡ್ ಟು ಡೈಜೆಷನ್ ಆಫ್ ಫುಡ್ ಆ್ಯಂಡ್ ಇಟ್ ಈಸ್ ದ mixed nature of endocrine as well as exocrine. You have already studied about endocrine and exocrine in the class 9th. As an endocrine organ, it secretes two hormones. Endocrine ಏನು ಮಾಡುತ್ತೆ, ಎಂಡೋಕ್ರೈನ್ ಆಗಿದ್ದು ಇಟ್ ಸೆಕ್ರೇಟ್ಸ್ 2 ಹಾರ್ಮೋನ್ಸ್ಗಳನ್ನು ಸೆಕ್ರೇಟ್ ಮಾಡುತ್ತೆ. ಯಾವುದಂದರೆ ಇನ್ಸುಲಿನ್ ಆ್ಯಂಡ್ ಗ್ಲೂಕಾಗಾನ್ ವಿಚ್ ಮೇಂಟೈನ್ ದ ಬ್ಲಡ್ ಶುಗರ್ ಲೆವೆಲ್. ಸೊ ಇದು ಏನೇನು ಸೆಕ್ರೇಟ್ ಮಾಡುತ್ತೆ, ಇನ್ಸುಲಿನ್ ಮತ್ತು ಗ್ಲೂಕೋಗಾನ್ಗಳನ್ನು ಸೆಕ್ರೇಟ್ ಮಾಡುತ್ತೆ. ಇವು ಏನು ಮಾಡ್ತವೆ, ನಮ್ಮ ಬ್ಲಡ್ಡಲ್ಲಿರ್ತಕ್ಕಂಥ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡ್ತವೆ. ಆ್ಯಸ್ ಅ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಇಟ್ ಸೆಕ್ರೇಟ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಎಕ್ಸೋಕ್ರೈನ್ ಗ್ಲ್ಯಾಂಡಾಗಿ ಏನು ಮಾಡುತ್ತಿದ್ದು ಪ್ಯಾಂಕ್ರಿಯಾಟಿಕ್ ಜ್ಯೂಸನ್ನು ಸೆಕ್ರೇಟ್ ಮಾಡುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ಅ ಮಿಕ್ಸ್ಚರ್ ಆಫ್ ಮೆನಿ ಡೈಜೆಸ್ಟಿವ್ ಎಂಜೈಮ್ಸ್. ಈ ಜ್ಯೂಸಲ್ಲಿ ಏನಿರ್ತವೆ, ತುಂಬಾ ಡೈಜೆಸ್ಟಿವ್ ಎಂಜೈಮ್ಸ್ ಇರ್ತವೆ. ಸೊ ಈ ಡೈಜೆಸ್ಟಿವ್ ಎಂಜೈಮ್ಸ್ ಏನು ಮಾಡ್ತಾವಪ್ಪ ಅಂದರೆ ನಾವು ತಿಂದಿರ್ತಕ್ಕಂಥ ಫುಡ್ಡು ಪೂರ್ತಿಯಾಗಿ ಡೈಜೆಸ್ಟ್ ಆಗಲಿಕ್ಕೆ ಸಹಾಯ ಮಾಡ್ತವೆ. ದ ಡೈಜೆಸ್ಟಿವ್ ಎಂಜೈಮ್ಸ್ ಸೆಕ್ರೆಟೆಡ್ ಬೈ ದ ಪ್ಯಾಂಕ್ರಿಯಾಸ್ ಇನ್ಕ್ಲೂಡ್ ಟ್ರೈಪ್ಸಿನ್ ಆ್ಯಂಡ್ ಕೀಮೋಟ್ರೈಪ್ಸಿನ್ ಆ್ಯಂಡ್ ಪ್ರೋಟಿಯಾಸಿಸ್ ವಿಚ್ ಡೈಜೆಸ್ಟ್ ಪ್ರೋಟೀನ್ಸ್. ಇವೆಲ್ಲ ಏನು ಎಂಜೈಮ್ಸ್, ಇವು ಎಂಜೈಮ್ಸ್ಗಳ ನೇಮು ಟ್ರೈಪ್ಸಿನ್, ಕೀಮೋಟ್ರಿಪ್ಸಿನ್ ಆ್ಯಂಡ್ ಪ್ರೋಟಿಯೋಸಿಸ್. ಸೊ ದೀಸ್ ಆರ್ ದ ಎಂಜೈಮ್ಸ್ ಸೆಕ್ರೆಟೆಡ್ ಬೈ ಪ್ಯಾಂಕ್ರಿಯಾಸ್. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಅಮೈಲೇಸ್ ವಿಚ್ ಡೈಜೆಸ್ಟ್ ದ ಸ್ಟಾರ್ಚ್ ಕಂಟೆಂಟ್ ಆಫ್ ದ ಫುಡ್. ಸೊ ನಾವು ತಿಂದಿರ್ತಕ್ಕಂಥ ಫುಡ್ಡಲ್ಲಿ ಸ್ಟಾರ್ಚ್ ಇರ್ತದೆ, ಹೌದಾ? ಸೊ ಅದು ಡೈಜೆಸ್ಟ್ ಆಗಬೇಕು ಅಂದರೆ ಈ ಅಮೈಲೇಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಅಮೈಲೇಸ್ನ ಯೂಸ್ ಮಾಡಿಕೊಂಡು ಸ್ಟಾರ್ಚ್ ಏನಾಗುತ್ತೆ, ಡೈಜೆಸ್ಟ್ ಆಗುತ್ತೆ. ಪ್ಯಾಂಕ್ರಿಯಾಟಿಕ್ ಲಿಪೇಸಸ್ ಆರ್ ದ ಪ್ಯಾಂಕ್ರಿಯಾಟಿಕ್ ಎಂಜೈಮ್ಸ್ ದಟ್ ಹೆಲ್ಪ್ ಇನ್ ದ ಡೈಜೆಷನ್ ಆಫ್ ಫ್ಯಾಟ್. ಪ್ಯಾಂಕ್ರಿಯಾಟಿಕ್ ಲಿಪೇಸಸ್ ಇವು ಏನು ಮಾಡ್ತಾವಪ್ಪ ಅಂದರೆ ಇದು ಸಹ ಒಂದು ಎಂಜೈಮ್. ಪ್ಯಾಂಕ್ರಿಯಾಟಿಕ್ ಲಿಪೇಸಸ್ ಅನ್ನೋದು ಏನದು ಒಂದು ಎಂಜೈಮು. ಇದು ಏನು ಮಾಡ್ತೈತಿ, ಫ್ಯಾಟ್ ಡೈಜೆಸ್ಟ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಯು ರಿಮೆಂಬರ್ trypsin and chymotrypsin and proteases which digest proteins. ಟ್ರಿಪ್ಸಿನ್ನು, ಕೀಮೋಟ್ರಿಪ್ಸಿನ್ನು, ಪ್ರೋಟಿಯಾಸಿಸ್ ಏನು ಮಾಡ್ತವೆ, ಇವು ಪ್ರೋಟೀನ್ಸ್ ಡೈಜೆಸ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡಿದ್ರೆ ಅಮೈಲೇಸು ಸ್ಟಾರ್ಚ್ ಡೈಜೆಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಯಾಂಕ್ರಿಯಾಟಿಕ್ ಲಿಪೇಸಸ್ ಫ್ಯಾಟ್ಸ್ ಡೈಜೆಸ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಯು ಮಸ್ಟ್ ರಿಮೆಂಬರ್ ದಿಸ್ ಒನ್. The another one part is small intestine. This is very important part in the digestive system. The small intestine is the longest part of the alimentary canal. About 20 feet long in humans. ಎಷ್ಟಿರ್ತಿದ್ದು 20 feet ಉದ್ದ ಇರ್ತದೆ, ಅಂದರೆ ನಮ್ಮ ಹೈಟ್ಗಿಂತನೂ ಜಾಸ್ತಿ ಉದ್ದ ಇರುತ್ತೆ. ಸೊ ಇಟ್ ಹ್ಯಾಸ್ ರೀಸನ್ಸ್. ದ ಡಿಯೋಡಿನಮ್, ದ ರೀಜನ್ ವಿಚ್ ಫಾಲೋಸ್ ದ ಸ್ಟಮಕ್. ಸೊ ಇಲ್ಲಿ ಇದು ಸ್ಟಮಕ್ ಅಂತ ಇಟ್ಕೊಂಡ್ರೆ ಈ ಸ್ಟಮಕ್ಕಿಗೆ ಕನೆಕ್ಟ್ ಆಗುವಂಥ ಸ್ಮಾಲ್ ಇಂಟೆಸ್ಟೈನ್ ಪಾರ್ಟನ್ನು ನಾವೇನಂತ ಕರಿತೀವಿ, ಡಿಯೋಡಿನಮ್ ಅಂತಂದು ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ದ ಜಿಜಿನಮ್ ಈಸ್ ಮಿಡಲ್ ಪಾರ್ಟ್. ಸೊ ಇಲ್ಲಿ ಮಿಡಲ್ ಪಾರ್ಟ್ ಏನಿದೆ, ಇದು ಜಿಜಿನಮ್. ದೆನ್ ಆ್ಯಂಡ್ ದ ಇಲಿಯಮ್ ಈಸ್ ದ ಲೇಟರ್ ರೀಜನ್ ವಿಚ್ ಕಂಟಿನ್ಯೂಸ್ ಫರ್ದರ್ ಇನ್ ಟು ದ ಲಾರ್ಜ್ ಇಂಟೆಸ್ಟೈನ್. ಸೊ ಇಲ್ಲಿಂದ ಏನಾಗುತ್ತಿದೆ, ಲಾರ್ಜ್ ಇಂಟೆಸ್ಟೈನ್ಗೆ ಕನೆಕ್ಟ್ ಆಗುತ್ತೆ. ಈ ಪಾರ್ಟನ್ನು ನಾವೇನಂತ ಕರಿತೀವಿ, ಈಲಿಯಮ್ ಅಂತಂದು ಹೇಳಿ ಕರಿತೀವಿ. ದ ಇಂಟರ್ನಲ್ ಸರ್ಫೇಸ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಈಸ್ ಫೋಲ್ಡೆಡ್ ಇಂಟು finger like
ಪ್ರೊಜೆಕ್ಷನ್ಸ್ ಕಾಲ್ಡ್ ವಿಲ್ಲೈ. ಸೊ ಇಲ್ಲಿ ಏನು ನಿಮಗೆ ಸ್ಮಾಲ್ ಇಂಟೆಸ್ಟೈನ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಸೊ ಇಲ್ಲೆಲ್ಲ ಏನು ಇರ್ತವೆ ಅಂದರೆ ಈ ಥರ ಸ್ಮಾಲ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಇವನ್ನ ನಾವೇನಂತ ಕರಿತೀವಿ, ವಿಲ್ಲೈ ಅಂತಂದು ಹೇಳಿ ಕರಿತೀವಿ. ಅ ಕಾಮನ್ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಫ್ರಮ್ ದ ಪ್ಯಾಂಕ್ರಿಯಾಸ್ ಆ್ಯಂಡ್ ಲಿವರ್ ಓಪನ್ಸ್ ಇನ್ ಟು ದ ಡಿಯೋಡಿನಮ್. ಸೊ ಈ ಡಿಯೋಡಿನಮ್ ಪಾರ್ಟಲ್ಲಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ಎಲ್ಲಿ ಸ್ಟಮಕಿಗೆ ಕನೆಕ್ಟ್ ಆಗುತ್ತಲ್ಲ ಆ ಪಾರ್ಟಲ್ಲಿ ಅದು ಯಾವ ಪಾರ್ಟಿಗೆ ಮತ್ತೆ ಕನೆಕ್ಟ್ ಇರುತ್ತೆ ಅಂದರೆ ಪ್ಯಾಂಕ್ರಿಯಾಸು ಮತ್ತು ಲಿವರಿಗೆ ಕನೆಕ್ಟ್ ಇರುತ್ತೆ. ಯಾಕೆಂದರೆ ಪ್ಯಾಂಕ್ರಿಯಾಸು ಮತ್ತು ಲಿವರಲ್ಲಿರ್ತಕ್ಕಂಥ ಡೈಜೆಸ್ಟಿವ್ ಜ್ಯೂಸಸ್ಗಳನ್ನು ಇದು ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಓಪನ್ ಇರುತ್ತೆ. ಮೋಸ್ಟ್ ಆಫ್ ದ ಕೆಮಿಕಲ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಇಲ್ಲೇನೇ ಜಾಸ್ತಿ ನಮ್ಮ ಫುಡ್ಡು ಡೈಜೆಸ್ಟ್ ಆಗೋದು ಕೆಮಿಕಲ್ಸ್ಗಳನ್ನು ಯೂಸ್ ಮಾಡಿಕೊಂಡು, ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಫುಡ್ಡು ಆಲ್ಮೋಸ್ಟ್ ಆಲ್ ಡೈಜೆಸ್ಟ್ ಆಗೋದು ಮತ್ತು ಫುಡ್ಡಲ್ಲಿರ್ತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗೋದು ಸ್ಮಾಲ್ ಇಂಟೆಸ್ಟೈನಲ್ಲಿ. ದ ನೆಕ್ಸ್ಟ್ ಒನ್ ಈಸ್ villi and microvilli. These are the small finger-like structures present on the wall of the small intestine. Complete digestion and absorption of food take place in the small intestine. You already know that. Pancreatic juice coming from the pancreas, bile from the liver, and intestinal juice secreted by the intestinal glands complete the digestion of ಫುಡ್ ಮಟೀರಿಯಲ್. ಸೊ ಇಲ್ಲೇನಾಗುತ್ತೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸು ಎಲ್ಲಿಂದ ಬರುತ್ತೆ, ಪ್ಯಾಂಕ್ರಿಯಾಸಿಂದ ಬರುತ್ತೆ. ಹಾಗೆಯೇ ಬೈಲ್ ಜ್ಯೂಸು ಬಂದಿರುತ್ತೆ ಲಿವರಿಂದ. ಸೊ ಇವೆಲ್ಲ ಮತ್ತು ಇಂಟೆಸ್ಟೈನಲ್ ಜ್ಯೂಸು ಇಂಟೆಸ್ಟೈನಲ್ ಗ್ಲ್ಯಾಂಡ್ಸಿಂದ ಸೆಕ್ರೆಟ್ ಆಗಿರ್ತಕ್ಕಂಥ ಇಂಟೆಸ್ಟೈನಲ್ ಜ್ಯೂಸನ್ನ ತೊಗೊಂಡು ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಫುಡ್ ಮಟೀರಿಯಲ್ಲು ಡೈಜೆಷನ್ ಆಗುತ್ತೆ. ಆಲ್ ದ ಡೈಜೆಸ್ಟೆಡ್ ನ್ಯೂಟ್ರಿಯೆಂಟ್ಸ್ ಆರ್ ಅಬ್ಸರ್ವ್ಡ್ ಬೈ ದ ಲಾಂಗ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಪ್ರೆಸೆಂಟ್ ಇನ್ ದ ಇಲಿಯಮ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್. ಸೊ ಈಗೆಲ್ಲ ಡೈಜೆಸ್ಟ್ ಆಗಿರೋ ಫುಡ್ಡು ಈ ಒಂದು ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ಗಳಿಂದ ಏನಾಗುತ್ತೆ, ಅಬ್ಸರ್ವ್ ಆಗುತ್ತೆ. ಎಲ್ಲ ಫುಡ್ಡು ಎಲ್ಲ ನ್ಯೂಟ್ರಿಯೆಂಟ್ಸು ಅಬ್ಸರ್ವ್ ಆಗುತ್ತೆ. ದಿ ಸ್ಮಾಲ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆಫ್ ದ ಇನ್ನರ್ ವಾಲ್ ಆಫ್ ದ ಇಂಟೆಸ್ಟೈನ್ ಆರ್ ಕಾಲ್ಡ್ ವಿಲ್ಲೈ. ಸಿಂಗ್ಯುಲರ್ ಫಾರ್ಮಲ್ಲಿ ಇದನ್ನು ಏನಂತ ಕರಿತೀವಿ, ವಿಲ್ಲಸ್. ಒಂದೇ ಇದ್ದರೆ ವಿಲ್ಲಸ್, ಒಂದಕ್ಕಿಂತ ಜಾಸ್ತಿ ಇದ್ದರೆ ಏನಂತೀವಿ, ವಿಲ್ಲೈ ಅಂತಂದು ಹೇಳಿ ಕರಿತೀವಿ. ಸೊ ಇನ್ ದ ವಾಲ್ ಆಫ್ ದ ಸ್ಟಮಕ್ ಮೋರ್ ದ್ಯಾನ್ 100 villi are present. Each villus has its cell membrane of the lumen side again folded into microscopic processes called microvilli. ಸೊ ಇಲ್ಲಿ ಏನು ಕಾಣಿಸ್ತದೆ ನೋಡಿ, ಈ ವಿಲ್ಲೈನಲ್ಲೇ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಸ್ಮಾಲ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಕಾಣಿಸ್ತವೆ. ಅವನ್ನ ನಾವೇನಂತ ಕರಿತೀವಿ, ಮೈಕ್ರೋವಿಲ್ಲೈ ಅಂತಂದು ಹೇಳಿ ಕರಿತೀವಿ. ದೀಸ್ ಆರ್ ದ ಮೈಕ್ರೋವಿಲ್ಲೈಸ್. So here these are the microvilli. Villi increase the internal surface area of the intestinal walls, making available a greater surface area for absorption. ಸೊ ಇಲ್ಲಿ ವಿಲ್ಲೈ ಏನು ಮಾಡ್ತಾ ಇದೆ, ಇಂಟರ್ನಲ್ ಸರ್ಫೇಸನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ. ಯಾಕಂದರೆ ಫುಡ್ಡೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೋಸ್ಕರ. ಡೈಜೆಸ್ಟೆಡ್ ನ್ಯೂಟ್ರಿಯೆಂಟ್ಸ್ ಪಾಸ್ ಇನ್ ಟು ದ ಸೆಮಿ ಪೆರಿಮೇಬಲ್ ವಿಲ್ಲೈ ಥ್ರೂ ಡಿಫ್ಯೂಷನ್. Villi also help in the chemical digestion of food by secreting digestive enzymes. ಸೊ ಇದು ಸಹ ಏನು ಮಾಡುತ್ತೆ, ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಸೆಕ್ರೆಟ್ ಮಾಡುತ್ತೆ. ಸೊ ಅನದರ್ ಒನ್ ಪಾರ್ಟ್ ಈಸ್ large intestine. This is the large intestine part. So the large intestine in humans is about 5 feet long. ಎಷ್ಟಿರುತ್ತಿದ್ದು, 5 feet ಇರ್ತದೆ. ಇದು ಲಾರ್ಜ್ ಇಂಟೆಸ್ಟೈನ್ ಆದ್ರೂ ಸ್ಮಾಲ್ ಇಂಟೆಸ್ಟೈನ್ಗಿಂತ ಸಣ್ಣದಿರ್ತದೆ. ಇದು ಉದ್ದದ್ರಲ್ಲಿ, ಲಾಂಗಲ್ಲಿ. ಇಟ್ ಹ್ಯಾಸ್ 2 ರೀಜನ್ಸ್, ದ ಕೋಲನ್ ಆ್ಯಂಡ್ ದ ರೆಕ್ಟಮ್. ಕೋಲನ್ನು ಮತ್ತು ರೆಕ್ಟಮ್ ಎರಡೇ ರೀಜನ್ಸ್ ಇರೋದು, ಆದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ 3 ರೀಜನ್ಸ್ ಇದಾವೆ. ದ ರೀಜನ್ ಆಫ್ ದ ಲಾರ್ಜ್ ಇಂಟೆಸ್ಟೈನ್ ಆಫ್ಟರ್ ದ ಇಲಿಯಮ್ ಈಸ್ ಕಾಲ್ಡ್ ದ ಕೋಲನ್. ಎಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಅದು ಕನೆಕ್ಟ್ ಆಗುತ್ತಲ್ಲ ಆ ಪಾರ್ಟನ್ನು ನಾವೇನಂತ ಕರಿತೀವಿ, ಕೋಲನ್ ಅಂತಂದು ಹೇಳಿ ಕರಿತೀವಿ. ವೈಲ್ ದ ಲಾಸ್ಟ್ ಪಾರ್ಟ್ ಈಸ್ ಕಾಲ್ಡ್ ದ ರೆಕ್ಟಮ್. ಸೊ ದಿಸ್ ಈಸ್ ದ ರೆಕ್ಟಮ್. ದಿಸ್ ಈಸ್ ದ ಲಾಸ್ಟ್ ಪಾರ್ಟ್. ಇದನ್ನು ಏನಂತ ಕರಿತೀವಿ ನಾವು, ರೆಕ್ಟಮ್ ಅಂತಂದು ಹೇಳಿ ಕರಿತೀವಿ. ಕೋಲನ್ ಹ್ಯಾಸ್ 3 ರೀಜನ್ಸ್. ಈ ಕೋಲನಲ್ಲೇ ಮತ್ತೆಷ್ಟು ರೀಜನ್ಸ್ ಇದಾವೆ, 3 ರೀಜನ್ಸ್. ಅಸೆಂಡಿಂಗ್ ಕೋಲನ್, ಟ್ರಾನ್ಸ್ವರ್ಸ್ ಕೋಲನ್ ಆ್ಯಂಡ್ ಡಿಸೆಂಡಿಂಗ್ ಕೋಲನ್. ಅಸೆಂಡಿಂಗ್ ಕೋಲನ್, ಟ್ರಾನ್ಸ್ವರ್ಸ್ ಕೋಲನ್ ಆ್ಯಂಡ್ ಡಿಸೆಂಡಿಂಗ್ colon are the 3 regions of colon.
At the base of the ascending colon, a small finger-like outgrowth is seen and is called an ಅಪೆಂಡಿಕ್ಸ್. ಸೊ ಇಲ್ಲೇನು ಇದರಿಂದ ಏನಾದರೂ ಹೊರಗೆ ಬಂತು ಅಂದರೆ ಅವನ್ನ ನಾವೇನಂತ ಕರಿತೀವಿ ಇದನ್ನು ಅಪೆಂಡಿಕ್ಸ್ ಅಂತಂದು ಹೇಳಿ ಕರಿತೀವಿ. ಇಟ್ ಹೌಸಸ್ ಮೆನಿ ಯೂಸ್ಫುಲ್ ಬ್ಯಾಕ್ಟೀರಿಯಾ ರಿಕ್ವೈರ್ಡ್ ಫಾರ್ ದ ಡೈಜೆಷನ್ ಆಫ್ ಫುಡ್. ಇದು ಏನು ಮಾಡುತ್ತಪ್ಪ ಅಂದರೆ ಬ್ಯಾಕ್ಟೀರಿಯಾಗಳು ನಮಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಇದು ಸೆಕ್ರೆಟ್ ಮಾಡುತ್ತೆ. ರೆಕ್ಟಮ್ ಓಪನ್ಸ್ ಟು ದ ಔಟ್ಸೈಡ್ ಬೈ ದ ಏನಸ್. ಈ ರೆಕ್ಟಮ್ ರೀಜನ್ ಏನಿದೆ ಇದು ಏನಸ್ಗೆ ಕನೆಕ್ಟ್ ಆಗಿರುತ್ತೆ. ದ ಏನಸ್ ಹ್ಯಾಸ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಏನಲ್ ಸ್ಪಿಂಕ್ಟರ್ಸ್. ಸೊ ಏನಸ್ಗೆ ಎಷ್ಟು ರೀಜನ್ಸ್ ಇದಾವೆ? 2 ರೀಜನ್ಸ್. ಒಂದು ಎಕ್ಸ್ಟರ್ನಲ್ ಏನಲ್ ಮತ್ತು ಸ್ಪಿಂಕ್ಟರ್ಸ್. ನೆಕ್ಸ್ಟ್ ಒನ್ ಈಸ್ digestive glands. These are the glands which are helped to digest our food by the secretion of digestive juices. Several glands produce digestive juices that help in the digestion of food. Salivary glands, gastric glands, liver, gallbladder and pancreas are few to name. ಅಂದರೆ ಇವಿಷ್ಟು ಏನಿವು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ದೀಸ್ ಆರ್ ಆಲ್ ಸೆಕ್ರೆಟ್ಸ್ ಡೈಜೆಸ್ಟಿವ್ ಜ್ಯೂಸಸ್. ಯಾವ್ಯಾವ ಏನೇನು ಜ್ಯೂಸಸ್ಗಳನ್ನು ಸೆಕ್ರೆಟ್ ಮಾಡ್ತಾವೆ ಅಂತ ನೋಡೋಣ. ಸಲೈವರಿ ಗ್ಲ್ಯಾಂಡ್ ಸೆಕ್ರೆಟ್ ಸಲೈವಾ. ಸಲೈವರಿ ಗ್ಲ್ಯಾಂಡ್ ಸೆಕ್ರೆಟ್ ಸಲೈವಾ ವಿಚ್ ಇನಿಷಿಯೇಟ್ಸ್ ಡೈಜೆಷನ್ ಇನ್ ದ ಮೌತ್ ಇಟ್ ಸೆಲ್ಫ್. ಮೌತಲ್ಲೇ ಈ ಸಲೈವರಿ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇರೋದ್ರಿಂದ ಅಲ್ಲಿ ಇವು ಸಲೈವಾ ಅನ್ನೋ ಒಂದು ಡೈಜೆಸ್ಟಿವ್ ಜ್ಯೂಸ್ನ ರಿಲೀಸ್ ಮಾಡ್ತಾವೆ. ಇದು ಏನು ಮಾಡುತ್ತೆ? ಫುಡ್ಡು ಡೈಜೆಷನ್ ಸ್ಟಾರ್ಟ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಒನ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ದ ವಾಲ್ ಆಫ್ ದ ಸ್ಟಮಕ್ ಸೆಕ್ರೆಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ದ ಎಂಜೈಮ್ ಪೆಪ್ಸಿನ್ ಅನ್ನೋ ಎಂಜೈಮು ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಇದು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸು ಸೆಕ್ರೆಟ್ ಮಾಡುತ್ತೆ. ಲೇಟರ್ ವಿ ವಿಲ್ ಡಿಸ್ಕಸ್ ಅಬೌಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ದ ಲಿವರ್ ಸೆಕ್ರೆಟ್ಸ್ ಬೈಲ್. ಲಿವರ್ ಏನು ಮಾಡುತ್ತೆ? ಬೈಲ್ ಅನ್ನೋ ಜ್ಯೂಸ್ನ ಅದು ಸೆಕ್ರೆಟ್ ಮಾಡುತ್ತೆ. ವಿಚ್ ಈಸ್ ಸ್ಟೋರ್ಡ್ ಇನ್ ದ ಗಾಲ್ ಬ್ಲ್ಯಾಡರ್. ಅದು ಎಲ್ಲಿ ಸ್ಟೋರ್ ಆಗುತ್ತೆ? ಬೈಲ್ ಜ್ಯೂಸು ಗಾಲ್ ಬ್ಲ್ಯಾಡರಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಬೈಲ್ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್ ಫ್ಯಾಟ್ಸು ಡೈಜೆಸ್ಟ್ ಆಗಲಿಕ್ಕೆ ಈ ಬೈಲ್ ಜ್ಯೂಸು ಹೆಲ್ಪ್ ಮಾಡುತ್ತೆ. ದ ಪ್ಯಾಂಕ್ರಿಯಾಸ್ ಸೆಕ್ರೆಟ್ಸ್ ಮೆನಿ ಡೈಜೆಸ್ಟಿವ್ ಎಂಜೈಮ್ಸ್ ಆ್ಯಂಡ್ ಇಟ್ಸ್ ಸೆಕ್ರೆಷನ್ ಈಸ್ ಕಾಲ್ಡ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಇದು ಸೆಕ್ರೆಟ್ ಮಾಡ್ತಕ್ಕಂಥ ಡೈಜೆಸ್ಟಿವ್ ಜ್ಯೂಸ್ನ ನಾವೇನಂತ ಕರಿತೀವಿ? ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂತಂದು ಹೇಳಿ ಕರಿತೀವಿ. ಮತ್ತು ಇದು ತುಂಬಾ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಸೆಕ್ರೆಟ್ ಮಾಡುತ್ತೆ. ಎಂಜೈಮ್ಸ್ ಲೈಕ್ ಟ್ರಿಪ್ಸಿನ್, ಆವಾಗಲೇ ನೋಡಿದ್ವಿ ನಾವು, ಕ್ರಿಮೋಟಿಪ್ಸಿನ್, ಲಿಪೇಸ್ ಆ್ಯಂಡ್ ಅಮೈಲೇಸ್ ಆರ್ ಪ್ರೆಸೆಂಟ್ ಇನ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ದ ಅನದರ್ ಒನ್ ಈಸ್ salivary gland. Let us explain about salivary gland. Salivary glands are the exocrine glands that secretes saliva and through a system of ducts it is poured into the mouth. So in the beginning I said salivary gland secretes the saliva which is present in the mouth. That's why it initiates the digestion of food. In humans, 3 major pairs of salivary glands are present. First one is parotid, submandibular and sublingual. So these are the 3 important major pairs of salivary glands. In healthy individuals, between 0.5 to 1.5 liters of saliva is produced per day. ನೋಡಿರಿ, ಅರ್ಧ ಲೀಟರಿಂದ 1.5 ಲೀಟರ್ವರೆಗೂ ಒಬ್ಬ ಹೆಲ್ದಿ ಹ್ಯೂಮನ್ನು ಏನು ಮಾಡ್ತಾನೆ? ಇಷ್ಟು ಡೈಜೆಸ್ಟಿವ್ ಸಲೈವಾನ ಸೆಕ್ರೆಟ್ ಮಾಡ್ತಾನೆ. ಸಲೈವಾ ಸರ್ವ್ಸ್ ದ ಫಾಲೋವಿಂಗ್ ಫಂಕ್ಷನ್ಸ್ ಇನ್ ದ ಓರಲ್ ಕ್ಯಾವಿಟಿ. ಸೊ ಏನೇನು ಫಂಕ್ಷನ್ಸ್ ಮಾಡಿದೆ, ಏನೇನು ಕೆಲಸ ಮಾಡ್ತಾರೆ ಸಲೈವಾ ಅಂದರೆ? ಇಟ್ lubricates and protects the soft and hard tissues of the oral cavity. ನಮ್ಮ ಓರಲ್ ಕ್ಯಾವಿಟಿಯಲ್ಲಿರ್ತಕ್ಕಂಥ ಟಿಶ್ಯೂಗಳನ್ನು ಇದು ಏನು ಮಾಡುತ್ತೆ? ಪ್ರೊಟೆಕ್ಟ್ ಮಾಡುತ್ತೆ. ಅದೇ ರೀತಿ ಇಟ್ ಆಲ್ಸೋ ಗಿವ್ಸ್ ಪ್ರೊಟೆಕ್ಷನ್ ಫ್ರಮ್ ದ ಡೆಂಟಲ್ ಕ್ಯಾರೀಸ್. ಸೊ ಇದೇನು ಮಾಡುತ್ತೆ? ಹಲ್ಲುಗಳನ್ನು ಸಹ ಇದು ನಮ್ಮ ಮೌತಲ್ಲಿರ್ತಕ್ಕಂಥ ಹಲ್ಲುಗಳನ್ನು ಸಹ ಸಲೈವಾ ಪ್ರೊಟೆಕ್ಟ್ ಮಾಡುತ್ತೆ. ಸಲೈವಾ ಪ್ರಿವೆಂಟ್ಸ್ ಮೈಕ್ರೋಬಯಲ್ ಗ್ರೋತ್
ಇನ್ ದ ಓರಲ್ ಕ್ಯಾವಿಟಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋತು ಆಗದೇ ಇರೋ ರೀತಿ ನಮ್ಮ ಸಲೈವ ನಮ್ಮನ್ನು ಕಾಪಾಡುತ್ತೆ. ಸಲೈವ ಕ್ಯಾನ್ ಎನ್ಕರೇಜ್ ಸಾಫ್ಟ್ ಟಿಶ್ಯೂ ರಿಪೇರ್ ಬೈ ಡಿಕ್ರೀಸಿಂಗ್ ಕ್ಲಾಟಿಂಗ್ ಟೈಮ್ ಆ್ಯಂಡ್ ಇನ್ಕ್ರೀಸಿಂಗ್ ವೂಂಡ್ ಕಾಂಟ್ರಾಕ್ಷನ್. ಸೊ ಇದು ಏನು ಮಾಡ್ತೈತಿ ಅಂದರೆ ಟಿಶ್ಯೂ ಏನಾದರೂ ಗಾಯ ಆದಾಗ ಮತ್ತೆ ಅಲ್ಲಿ ಟಿಶ್ಯೂ ರಿಪೇರ್ ಆಗಬೇಕು ಅಂದರೆ ಮತ್ತೆ ಬೆಳಿಬೇಕು ಅಂದರೆ ಇದು ಸಹಾಯ ಮಾಡುತ್ತೆ. ಅದೇ ರೀತಿ ಇದು ಬ್ಲಡ್ ಕ್ಲಾಟ್ ಆಗೋದನ್ನು ಟೈಮನ್ನು ಏನು ಮಾಡುತ್ತೆ, ಇದು ಡಿಕ್ರೀಸ್ ಮಾಡುತ್ತೆ. ಬ್ಲಡ್ ಕ್ಲಾಟ್ ಆಗೋ ಟೈಮನ್ನು ಏನು ಮಾಡ್ತೈತಿ, ಇದು ಡಿಕ್ರೀಸ್ ಮಾಡುತ್ತೆ. ಬೇಗ ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಇದು ಸಲೈವ ಸಹಾಯ ಮಾಡುತ್ತೆ. ಸಲೈವ ಕಂಟೈನ್ಸ್ ದ ಎಂಜೈಮ್ ಅಮೈಲೇಸ್ ದಟ್ ಹೈಡ್ರೋಲೈಸಿಸ್ ಸ್ಟಾರ್ಚ್ ಇಂಟು ಮಾಲ್ಟೋಸ್. ಸ್ಟಾರ್ಚ್ನ ಇದು ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಡೆಕ್ಸ್ಟ್ರಿನ್ ಮಾಲ್ಟೋಸ್ ಮತ್ತು ಡೆಕ್ಸ್ಟ್ರಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಹ್ಯಾನ್ಸ್ ಸಲೈವ ಅಲೋಸ್ ಡೈಜೆಷನ್ ಟು ಅಕರ್ ಬಿಫೋರ್ ದ ಫುಡ್ ರೀಚಸ್ ದ ಸ್ಟಮಕ್. ಸೊ ಇದರಿಂದ ಏನಾಗುತ್ತೆ, ಸ್ಟಮಕ್ಕಿಗೆ ಹೋಗೋಕ್ಕಿಂತ ಮುಂಚೆನೇ ಈ ಒಂದು ಸಲೈವರಿ ಗ್ಲ್ಯಾಂಡ್ಸ್ ಸೆಕ್ರೆಟ್ ಮಾಡಿರ್ತಕ್ಕಂಥ ಸಲೈವಾದಿಂದನೇ ಡೈಜೆಷನ್ ಆಗೋಗುತ್ತೆ. ಓಕೆ, ದ ಅನದರ್ ಒನ್ ಈಸ್ ಗ್ಲ್ಯಾಂಡುಲರ್ ಎಪಿಥೀಲಿಯಮ್. Many small glands present in the inner layer of the stomach and intestine take part in the digestion of food. ಸೊ ಇಲ್ಲಿ ಪ್ರೆಸೆಂಟ್ ಆಗಿರ್ತಕ್ಕಂಥ ಸ್ಟಮಕಲ್ಲಿರ್ತಕ್ಕಂಥ ಮತ್ತು ಇಂಟೆಸ್ಟೈನ್ಗಳಲ್ಲಿ ಪಾರ್ಟಲ್ಲಿರ್ತಕ್ಕಂಥ ಫುಡ್ಡು ಡೈಜೆಸ್ಟ್ ಆಗಲಿಕ್ಕೆ ಈ ಸ್ಮಾಲ್ ಗ್ಲ್ಯಾಂಡ್ಸ್ ಹೆಲ್ಪ್ ಮಾಡ್ತವೆ. ಸೊ ಅವು ಯಾವಪ್ಪ ಅಂದರೆ ದೀಸ್ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ದ ಎಪಿಥೀಲಿಯಲ್ ಲೈನಿಂಗ್ ಆಫ್ ದ ಸ್ಟಮಕ್ ಆ್ಯಂಡ್ ಇಂಟೆಸ್ಟೈನ್. ಇವೆಲ್ಲಿರ್ತವೆ, ಎಪಿಥೀಲಿಯಲ್ ಲೈನಿಂಗಲ್ಲಿರ್ತವೆ ಮತ್ತು ಎಲ್ಲಿರ್ತವೆ, ಇಂಟೆಸ್ಟೈನ್ಗಳಲ್ಲಿ ಇರುತ್ತೆ. ಸ್ಟಮಕ್ ಮತ್ತು ಇಂಟೆಸ್ಟೈನ್ಗಳಲ್ಲಿ ಇದು ಪ್ರೆಸೆಂಟ್ ಆಗಿರುತ್ತೆ. ದ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ರೀಜನ್ಸ್ ಆಫ್ ಸ್ಟಮಕ್ ಆರ್ ಕಾಲ್ಡ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಇವುಗಳನ್ನು ಸ್ಟಮಕ್ಕಲ್ಲಿ ಬೇರೆ ಬೇರೆ ರೀಜನ್ಸ್ಗಳಲ್ಲಿ ಪ್ರೆಸೆಂಟ್ ಆಗಿರ್ತಕ್ಕಂಥ ಗ್ಲ್ಯಾಂಡ್ಸ್ಗಳನ್ನು ನಾವು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತಂದು ಹೇಳಿ ಕರಿತೀವಿ. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ರೇಷನ್ ಆಫ್ ಮ್ಯೂಕಸ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ and enzymes like pepsinogen. The glands present in the epithelial lining of the small intestine and large intestine are called intestinal glands. Small intestine ಮತ್ತು large intestine ಅಲ್ಲಿ ಇರ್ತಕ್ಕಂಥ ಗ್ಲ್ಯಾಂಡ್ಸ್ಗಳನ್ನು ನಾವೇನಂತ ಕರಿತೀವಿ, ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಅಂತಂದು ಹೇಳಿ ಕರಿತೀವಿ. ಓಕೆ, ಸ್ಟಮಕ್ಕಲ್ಲಿ ಪ್ರೆಸೆಂಟ್ ಆಗಿರ್ತಕ್ಕಂಥ ಗ್ಲ್ಯಾಂಡ್ಸ್ಗಳನ್ನು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತ ಕರೆದ್ರೆ, ಸ್ಮಾಲ್ ಇಂಟೆಸ್ಟೈನು ಮತ್ತು ಲಾರ್ಜ್ ಇಂಟೆಸ್ಟೈನಲ್ಲಿ ಇರ್ತಕ್ಕಂಥ ಗ್ಲ್ಯಾಂಡ್ಸ್ಗಳನ್ನು ಏನಂತ ಕರೆದ್ವಿ, ಇಂಟೆಸ್ಟಿನಲ್ ಗ್ಲ್ಯಾಂಡ್ಸ್ ಅಂತಂದು ಹೇಳಿ ಕರೆದ್ವಿ. ದ ಅನದರ್ ಒನ್ ಈಸ್ ಗ್ಲ್ಯಾಂಡ್ಸ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ರೇಷನ್ ಆಫ್ ಇಂಟೆಸ್ಟಿನಲ್ ಜ್ಯೂಸ್. ಸೊ ಇವು ಏನು ಮಾಡ್ತವೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಇಂಟೆಸ್ಟಿನಲ್ ಜ್ಯೂಸನ್ನು ಸೆಕ್ರೇಟ್ ಮಾಡ್ತವೆ. ಆ್ಯಂಡ್ ಆಲ್ಸೋ ಕಾಲ್ಡ್ ಸ್ಯೂಕಸ್ ಎಂಟ್ರಿಕಸ್ ಅಂತಂದು ಹೇಳಿ ಇದನ್ನು ಕರೀತಾರೆ. ಈ ಒಂದು ಇಂಟೆಸ್ಟೈನಲ್ ಜ್ಯೂಸ್ಗಳನ್ನು. ಇಂಟೆಸ್ಟೈನಲ್ ಜ್ಯೂಸ್ ಕಂಟೈನ್ಸ್ ಹಾರ್ಮೋನ್ಸ್, ಡೈಜೆಸ್ಟಿವ್ ಎಂಜೈಮ್ಸ್, ಆಲ್ಕಲೈನ್ ಮ್ಯೂಕಸ್ ಆ್ಯಂಡ್ ಸಬ್ಸ್ಟನ್ಸಸ್ ಟು ನ್ಯೂಟ್ರಲೈಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ರಿಲೀಸ್ ಆಗುತ್ತಲ್ಲ, ಸೊ ಅದನ್ನು ಏನು ಮಾಡ್ತೈತಿ, ಅದು ಆ್ಯಸಿಡ್ pH ಜಾಸ್ತಿ ಇರೋದರಿಂದ ಇದನ್ನು ನ್ಯೂಟ್ರಲೈಸ್ ಮಾಡೋಕ್ಕೋಸ್ಕರ ಈ ಒಂದು ಇಂಟೆಸ್ಟೈನಲ್ ಜ್ಯೂಸು ಹೆಲ್ಪ್ ಮಾಡುತ್ತೆ. ಇಂಟೆಸ್ಟೈನಲ್ ಜ್ಯೂಸ್ ಕಂಪ್ಲೀಟ್ಸ್ ದ ಡೈಜೆಷನ್ ಸ್ಟಾರ್ಟೆಡ್ ಬೈ ದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಪ್ಯಾಂಕ್ರಿಯಾಟಿಕ್ ಜ್ಯೂಸಲ್ಲಿ ಏನು ಸ್ಟಾರ್ಟ್ ಆಗಿರ್ತಕ್ಕಲ್ಲ ಅದನ್ನು ಏನು ಮಾಡುತ್ತೆ, ಡೈಜೆಷನನ್ನು ಇದು ಕಂಪ್ಲೀಟ್ ಮಾಡುತ್ತೆ ಇಂಟೆಸ್ಟೈನಲ್ ಜ್ಯೂಸು. ನೆಕ್ಸ್ಟ್, ಗ್ಲ್ಯಾಂಡ್ಸ್ ಆಫ್ ದ ಲಾರ್ಜ್ ಇಂಟೆಸ್ಟೈನ್ ಆರ್ ಅಸೋಸಿಯೇಟೆಡ್ ವಿತ್ ದ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್. ಸೊ ಈ ಲಾರ್ಜ್ ಇಂಟೆಸ್ಟೈನಲ್ಲಿ ಇರ್ತಕ್ಕಂಥ ಗ್ಲ್ಯಾಂಡ್ಸ್ ಏನು ಮಾಡ್ತವೆ ಅಂದರೆ ವಾಟರು ಮತ್ತು ಎಲೆಕ್ಟ್ರೋಲೈಟ್ಸ್ ಅಂದರೆ ನಮ್ಮ ಫುಡ್ಡಲ್ಲಿ ಡೈಜೆಸ್ಟ್ ಆಗಿರ್ತಕ್ಕಂಥ ಎಲೆಕ್ಟ್ರೋಲೈಟ್ಸ್ನ ಇದು ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ವಾಟರ್ನೂ ಸಹ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಈ ಗ್ಲ್ಯಾಂಡ್ಸ್ ಸಹಾಯ ಮಾಡುತ್ತೆ. ಸೊ ವಿ ವಿಲ್ ಕಂಟಿನ್ಯೂ ದ next session in the next video. Thank you everyone.